ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು. ಇವತ್ತು ತೀರಿ ಹೋಗಿರ್ತಕ್ಕಂಥ ನಟ ಅಂತಂದರೆ ಅದು ದಿಲೀಪ್ ರಾಜ್ ಅಂತ ಹೇಳ್ಬೋದು. ಬಟ್ ಅದಲ್ಲದೆ ನಟ ನಿರ್ಮಾಪಕ ಅಂತ ಹೇಳ್ಬೇಕು ಅವ್ರನ್ನ. ಏನಂತಂದರೆ, ನನ್ನ ಹೆಂಡತಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು. ಬಟ್ ಏನಂದರೆ ಆ ಮಾತು ಏನಂತ ಸ್ವಲ್ಪ ಮುಂದೆ ತಿಳ್ಕೊಳ್ಳೋಣ. ಅದು ಬಿಟ್ಟರೆ ಬದುಕಿನ ಸತ್ಯ ಒಂದು ಬಿಚ್ಚಿಟ್ಟು ಹೋದ್ರಂತೆ ನಟ ದಿಲೀಪ್ ರಾಜು. ನೋಡಿ, ಬದುಕಲ್ಲಿ ಅವ್ರದ್ದು ಒಂದು ಸತ್ಯ ಇತ್ತಂತೆ, ಯಾರ ಹತ್ರ ಕೂಡ ಹೇಳ್ತಿರ್ಲ್ವಂತೆ. ಬಟ್ ಅವ್ರ ಮಿಸೆಸ್ ಹತ್ರ ಮಾತ್ರ ಹೇಳ್ತಿರಂತೆ. ಅವ್ರ ಹೆಂಡತಿ ಬಂದು ಅವ್ರ ಹತ್ರ ಹೇಳ್ತಿದ್ರು. ನೋಡಿ, ಅವ್ರ ಹೆಂಡತಿ ಬಂದು ಅವ್ರ ಹತ್ರ ಯಾವಾಗಲೂ ಒಂದು ಮಾತು ಹೇಳ್ತಿರಂತೆ. ಆ ಮಾತನ್ನು ಈಗಲೂ ಕೂಡ ನೆನೆಸ್ಕೊಳ್ಳೋದು ಕೂಡ ತುಂಬ ಕಣ್ಣೀರು ಹಾಕಿದ್ರಂತೆ ಹಿಂದೆ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಏನು ಮಾತದು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ದಿಲೀಪ್ ರಾಜ್ ತಮ್ಮ ಬದುಕಿನ ಸಾಕಷ್ಟು ಸತ್ಯಗಳನ್ನು ಹೇಳಿ ಹೋಗಿದ್ದಾರೆ. ಆರಂಭದಲ್ಲಿ ವೈಯಕ್ತಿಕ ಲೈಫ್ ಬಿಟ್ಟು ದುಡಿದಿರೋ ಒಂದು ದಿನಗಳನ್ನು ಮೆಲುಕಿ ಆಗ್ತಿದ್ರಂತೆ. ನೋಡಿ, ಇನ್ನು ಸುಮಾರು ವಿಷಯಗಳು ಕೂಡ ಇವ್ರ ಬಗ್ಗೆ ಇನ್ನೊಂದಷ್ಟು ಕುತೂಹಲಕರವರ ವಿಡಿಯೋ ಅಂದರೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಿಂದೆ ಸಾಕಷ್ಟು ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೆ ಇವ್ರ ಬಗ್ಗೆ, ಏನಾಯಿತು, ಏನು ಕತೆ ಇವ್ರದ್ದು, ಏನೇನಾಗಿತ್ತು ಅಂತ. ಬಟ್ ಲೈಫಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆರಂಭದ ದಿನಗಳಲ್ಲಿ ಕೆಲಸ ಅಂತ ವೈಯಕ್ತಿಕ ಲೈಫು ಒಂದು ಬಿಟ್ಟಿರೋದೆಲ್ಲ ಇದೆ, ಇಲ್ಲ ಅಂತಲ್ಲ. ಆದರೆ ಹೋಗ್ತಾ ಅದು ಮನವರಿಕೆ ಆಗ್ತಾ ಹೋಯಿತು. ಓದೋ ಸಮಯ ಮತ್ತೆ ಬರೋದಿಲ್ಲ, ಆಯಾ ಕೆಲಸಕ್ಕೆ ಟೈಮ್ ಕೊಡಬೇಕು ಅಂತಲೇ ಅನ್ಸೋಕ್ಕೆ ಶುರು ಆಯಿತು. ಆಮೇಲೆ ಹಾಗಾಗಿ ಟೈಮ್ ಕೊಡ್ತಾನೆ ಬಂದೆ. ನನ್ನ ಮಗಳು ಧೃತಿ ಮತ್ತು ಅದಿತಿ ಯಾರ ಮಕ್ಕಳು ಅಂತ ಕೂಡ ಹೊರಗಡೆ ಹೇಳೋದೇ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಹಾಗೆ ಹೇಳದೇ ಇರೋಕ್ಕೆ ಕೆಲವು ಕಾರಣಗಳು ಇವೆ ಅಂತೆ. ನೋಡಿ, ಅವ್ರ ಮಕ್ಕಳು ಹೊರಗಡೆ ಎಲ್ಲ ಓಡಾಡ್ತಿರ್ಬೇಕಾದ್ರೆ ನಾನು ಇಂಥವ್ರ ಮಗಳು ಅಂತ ಕೂಡ ಹೇಳ್ಕೊಡ್ತಿಲ್ವಂತೆ. ಯಾಕೆಂದರೆ ಕಾರಣಗಳು ಇವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅವರು. ಅದು ಬಿಟ್ಟರೆ ಹೀಗೆ ದಿಲೀಪ್ ರಾಜ್ ಅವರು ತಮ್ಮ ಬದುಕಿನ ಕೆಲವು ಸತ್ಯಗಳನ್ನು ಕೂಡ ಹೇಳ್ಕೊಂಡಿದ್ದಾರಂತೆ. ಬಟ್ ಏನಂದರೆ ಅವರ ಸತ್ಯಗಳು ಏನಂತಂದರೆ ಇನ್ನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನೋಡಿ, ದಿಲೀಪ್ ರಾಜ್ ಅವರು ಹೇಳಿರ್ತಕ್ಕಂಥ ಸತ್ಯ, ನೀನು ನನ್ನ ಜೊತೆ ಬರಬೇಡ ಅಂತಕ್ಕಂಥ ಒಂದು, ಅಂದರೆ ತಮ್ಮ ಮಗಳಿಗೆ ಅವ್ರು ಹೇಳ್ತಿದ್ದು ಯಾವಾಗಲೂ ನನ್ನ ಜೊತೆಗೆ ಬಂದರೆ ಇಷ್ಟನೇ ಆಗ್ತಿರಲಿಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಯಾಕೆಂದರೆ ಅವರು ನಟ ನಿರ್ಮಾಪಕ, ಮಗಳು ಕೂಡ ಇನ್ನೂ ಏನೂ ಆಗಿಲ್ಲ. ನೋಡಿ, ಕಾರಣ ಏನಂತಂದರೆ, ನಾನು ತುಂಬಾ ಹೆಂಗಾಗಿ ಕಾಣಿಸ್ತಾ ಇದ್ದೀನಿ, ಹಾಗಾಗಿ ನಿನ್ನ ಯಾರು ಅಪ್ಪ ಅಂತ ತಿಳಿದಿರಲ್ಲ. ಯಾಕೆಂತಂದರೆ ಅಪ್ಪ ಅಂತ ತಿಳ್ಕೊಳ್ಳೋಕ್ಕೆ ಯಾರು ಕೂಡ ಅಷ್ಟು ಗುರ್ತಿಡಿಯಲ್ಲ ಅಂತ. ಏನಂತಂದರೆ ಇಲ್ಲಿ ಸಮಸ್ಯೆ ಏನು ಬರುತ್ತೆ ಅಂತಂದರೆ, ನೋಡಿ, ಚಿಕ್ಕ ಮಗಳಂತೂ ಹೊರಗಡೆ ಹೋದರೆ ತಾನು ಯಾರಿಗೂ ಮಗಳು ಅಂತ ಕೂಡ ಹೇಳ್ಕೊಡ್ತಿಲ್ವಂತೆ ಅವರು. ಹಾಗೇನಾದರೂ ಹೇಳಿದರೆ ಮುಗೀತು ಅವ್ರ ಕತೆ. ಯಾಕೆಂದರೆ ಅವ್ರ ಮಗಳನ್ನ ಏನಾದರೂ ಈ ರೀತಿ ಮದುವೆ ಕೇಳುವಂಥದ್ದು, ಇಲ್ಲ ಏನಾದರೂ ಬೇರೆ ಇನ್ನೊಂದಕ್ಕೆ ಏನಾದರೂ ಹೀರೋಯಿನ್ ಆಗಿ ಬಳಸ್ಕೊಳ್ಳುವಂಥದ್ದು, ನಟಿಯಾಗಿ ಕೇಳುವಂಥದ್ದು, ಈ ರೀತಿ ಎಲ್ಲ ಏನಾದರೂ ಒಂದು ವಿಚಾರ ಬಂದೇ ಬರುತ್ತೆ ಅಂದ್ಬಿಟ್ಟು ಅವರು ಹೇಳ್ತಾ ಇರಲಿಲ್ಲ ಆ ಸತ್ಯನ. ನೋಡಿ, ಸತ್ಯ ಅಂತಕ್ಕಂಥದ್ದು ಇದ್ದೇನೆ. ಬಟ್ ಇನ್ನೊಂದೇನಾದರೂ ಇನ್ನೇನು ಸತ್ಯ ಇರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದ್ರ ಬಗ್ಗೆನೇ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಇನ್ನೂ ತಿಳಿಸ್ತಾ ಹೋಗ್ತೀನಿ. ಇನ್ನೊಂದು ಏನಂತಂದರೆ, ದಿಲೀಪ್ ರಾಜ್ ಲವ್ ಸ್ಟೋರಿ ಅಂತಂದರೆ, ಹೇ ಬಾ ಇಲ್ಲಿ, ನೀನು ನನ್ನ ಇಷ್ಟಪಡ್ತೀಯಾ, ದಿಲೀಪ್ ಶ್ರೀವಿದ್ಯಾ ಅಂತಕ್ಕಂಥದ್ದು ಒಂದು ತುಂಬ ಲವ್ ಸ್ಟೋರಿಗಳಿದೆಯಂತೆ. ಮತ್ತು ಇನ್ನೊಂದೇನಾದ್ರೆ ಟೈಮ್ ಕೊಡಲೇ ಇಲ್ವಂತೆ ಅವರು. ನೋಡಿ, ಅವ್ರ ಮದುವೆ ಆಗಿದ್ದೆ 23 ವರ್ಷ ಆಗಿದ್ದಂತೆ ಅವ್ರಿಗೆ. ಅಂದರೆ ಅವ್ರಿಗೆ 21 ವರ್ಷ ಹುಡುಗಿಗೆ, ಅವ್ರಿಗೆ ದಿಲೀಪ್ ರಾಜ್ ಅವ್ರಿಗೆ 23 ವರ್ಷ. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದಾರೆ. ಆಲ್ಮೋಸ್ಟ್ ಒಂದು 23 ವರ್ಷ ಅಂತಂದರೆ ಅವ್ರಿಗೆ ಡಬಲ್ ಡಿಗ್ರಿ ಮಾಡ್ತಾ ಇರ್ತಾರೆ. ಆ ಏಜಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ಬಟ್ ಆದರೆ ಬದುಕಿನ ಜರ್ನಿಯಲ್ಲಿ ವೈಯಕ್ತಿಕ ಲೈಫನ್ನೇ ಕೂಡ ಮರ್ತು ಬಿಟ್ಟಂತೆ. ಬಟ್ ಏನಾಗುತ್ತೆ ಮುಂದೆ ಆಗಲ್ಲ, ವೈಯಕ್ತಿಕ ಲೈಫ್ ಮರೆತ ಮೇಲೆ ಅವ್ರಿಗೆ ಏನಾಗುತ್ತೆ ಮುಂದೆ ಅಂತಂದರೆ, ಹೋಗ್ತಾ ಅದು ಒಂದು ಮನವರಿಕೆ ಆಗುತ್ತದೆ. ಒಂದು ಮನವರಿಕೆ ಆಗಬೇಕು, ಜೀವನದಲ್ಲಿ ನಾವು ಮುಂದೆ ಬರಬೇಕು, ಒಂದು ವೈಯಕ್ತಿಕ ಲೈಫ್ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದು ಟೈಮ್ ಕೊಡಬೇಕು, ಅದು ಮತ್ತೆ ಬರೋದಿಲ್ಲ ಅಂತ ಕೂಡ ಅನಿಸಿಕೆ ಶುರು ಆಯ್ತಂತೆ. ಅದನ್ನು ಕೊಡ್ತಾನು ಕೂಡ ಬಂದ್ರಂತೆ. ದಿಲೀಪ್ ರಾಜ್ ಕೂಡ ಅದನ್ನೆಲ್ಲ ಮಾತು ಹೇಳ್ಕೊಂಡಿದ್ದಾರೆ. ಈ ಥರ ಎಲ್ಲ ನಾನು ಟೈಮ್ ಕೊಡ್ತಾ ಬಂದೆ, ಟೈಮ್ ಕೊಡೋಕ್ಕಾಗಲಿಲ್ಲ ಹಿಂದೆ. ಬಟ್ ಆಮೇಲೆ ಅಂದು ನಾನು ದುಡಿದು ಚೆನ್ನಾಗಿ ಬದುಕಬೇಕು ಅಂತ ಅನಿಸ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಅಂದರೆ ಓವರ್ ಆ್ಯಕ್ಟಿಂಗ್ ಕೂಡ ಮಾಡಬೇಡ ಅಂತ ಕೂಡ ಅಂತಿದ್ರು. ಅದೊಂದು ವಿಚಾರ. ಏನು ಓವರ್ ಆ್ಯಕ್ಟಿಂಗು, ಯಾರು ಓವರ್ ಆ್ಯಕ್ಟಿಂಗ್, ಏನು ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಲೈಫಲ್ಲಿ ನಾವು ಕೆಲಸ ಮಾಡ್ತಾನೆ ಕೆಲವೊಮ್ಮೆ ಓವರ್ ಆಗಿಯೇ ನಡ್ಕೊಂಡು ಕೂಡ ಬಿಡ್ತೇವೆ. ಅದು ನೋಡಿ, ಅಂದರೆ ನಾವು ಲೈಫಲ್ಲಿ ಕೆಲಸ ಮಾಡ್ಕೊಂಡು ಓವರ್ ಆ್ಯಕ್ಟಿಂಗ್ ಮಾಡ್ತೀವಿ, ಅಂದರೆ ಡೌಗಳು ಮಾಡ್ತೀವಿ ಅಂತೀವಲ್ಲ, ಆ ಥರ. ನೋಡಿ, ಪರ್ಸ್ನಲ್ ಲೈಫ್ ಅನ್ನೋದು ಪರ್ಸ್ನಲ್ ಲೈಫ್ ಅನ್ನೋದೇ ಇಲ್ಲ ಅಂತನೋ ಹಾಗೆ ನಡ್ಕೊಳ್ಬೇಕು ಅಂತ ಜೀವನದಲ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದವರು. ನೋಡಿ, ಯಾವ ಥರ ಅಂದರೆ ಲೈಫನ್ನು ಅವರು ಬುದ್ಧಿ ಕಲ್ತಿದ್ದಾರೆ ಅಂದರೆ ಒಂದು ಬುದ್ಧಿವಿದ್ಯೆ ಅಂತ ನಾವೇನು ಕರಿತೀವಿ ಆ ಥರ ಕಲ್ತಿದೆ. ಅಂದರೆ ಲೈಫ್ ಅನ್ನೋದು ಒಂದು ಹಿಂಗಿರೋ ಕಷ್ಟ ಸುಖಗಳು ಬಂದೇ ಬರುತ್ತೆ. ನೋಡಿ, ಅಣ್ಣವ್ರು ಹೇಳ್ತಿದ್ರಲ್ಲ, ಅದೇ ರೀತಿ ಕಷ್ಟ ಸುಖಗಳು ಯಾರಿಗೆ ತಾನೇ ಇಲ್ಲ, ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು ಅಂತೇಳಿ ಕೂಡ ಹೇಳೋಳಂತೆ. ಆದರೆ ಇದೀಗ ಎಲ್ಲ ಕೂಡ ಬದಲಾಗಿದೆ ಅನ್ನುವ ಒಂದು ಅರ್ಥದಲ್ಲಿ ದಿಲೀಪ್ ರಾಜ್ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ನೋಡಿ, ನಾನು ಮಾಡೋಕ್ಕೆ ಆಗದೆ ಇರೋದು ಅಂತ ಏನಂತಂದರೆ, ನಟ, ನಿರ್ದೇಶಕ, ನಿರ್ಮಾಪಕರಾಗಿ ದಿಲೀಪ್ ರಾಜ್ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಆದರೂ ಇವರಿಗೆ ಕೆಲವು ಕನಸುಗಳಿದ್ದಂತೆ. ಏನು ಕಾರಣವೋ, ಇನ್ನೊಂದು ಕಾರಣವೋ, ಒಟ್ಟಿನಲ್ಲಿ ಕೆಲವೊಂದನ್ನು ದಿಲೀಪ್ ರಾಜ್ ಅವರಿಗೆ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಬಟ್ ಏನಂದ್ರೆ ನೋಡಿ, ಅದಕ್ಕೇನೆ ಅದನ್ನು
ತಾವು ಒಬ್ಬ ಡೈರೆಕ್ಟರ್ ಆಗಿ ಪಾತ್ರಗಳಲ್ಲೇ ಬರೀತಿದ್ರಂತೆ, ಅಭಿನಯಿಸಿ ತೋರಿಸ್ತಿದ್ರಂತೆ. ಬಟ್ ಆದರೂ ಅಭಿನಯಿಸಿ ತೋರಿಸಿದಾಗ ಒಂದಷ್ಟು ಪ್ರಾಬ್ಲಮ್ ಕೂಡ ಆಯ್ತಂತೆ ಆ ಟೈಮಲ್ಲಿ. ಆಯಾ ಕಲಾವಿದರ ಒಂದು ಅಭಿನಯದಲ್ಲಿ ದಿಲೀಪ್ ರಾಜ್ ನಟನೆಯ ಒಂದು ಛಾಯೆ ಮೂಡೋಕ್ಕೆ ಕಾಣಿಸೋಕ್ಕೆ ಶುರುವಾಗಿತ್ತಂತೆ. ಅದಕ್ಕೇನೆ ಕಲಾವಿದರಿಗೆ ಇವರು ಇನ್ನಷ್ಟು ನಟನೆ ಮಾಡಿರೋದನ್ನು ತೋರಿಸಿಬಿಟ್ರಂತೆ. ಹೀಗಾಗಿ ಅವರೆಲ್ಲ ಮಾಡ್ತಿರ್ತಕ್ಕಂಥ ಒಂದು ಕಲೆ, ಒಂದು ನಟನೆ ಏನಿದೆ ಅದೆಲ್ಲ ಕೂಡ ಹೇಳ್ಕೊಂಡು ಸತ್ಯಗಳನ್ನೇ ಹೇಳ್ಕೊಂಡಿದ್ರಂತೆ ಅವರು ಹೆಂಡತಿ ಜೊತೆ. ನೋಡಿ ಜಸ್ಟ್ ಕ್ಯೂರಿಯಸ್ ಟಾಕ್ ಅಂತಂದರೆ, ದಿಲೀಪ್ ಕಳೆದ ಕೆಲವೊಂದಷ್ಟು ಜನವರಿ ತಿಂಗಳಲ್ಲಿ ರ್ಯಾಪಿಡ್ ರಶ್ಮಿ ಅವರಿಗೆ ಒಂದು ಸಂದರ್ಶನವನ್ನು ಕೊಟ್ಟಿರ್ತಾರೆ. ಜಸ್ಟ್ ಕ್ಯೂರಿಯಸ್ ಅನ್ನೋ ಒಂದು ಈ ಪಾಡ್ಕಾಸ್ಟಲ್ಲಿಯೇ ಒಂದು ಮೇಲೆ ಹೇಳಿದ ಒಂದಷ್ಟು ವಿಷಯಗಳನ್ನು ಕೂಡ ದಿಲೀಪ್ ರಾಜ್ ಕೂಡ ಹೇಳ್ಕೊಂಡಿದ್ದಾರೆ. ಅಂದರೆ ಈಗ ನಾನು ತಿಳಿಸಿಕೊಡ್ತಕ್ಕಂಥ ವಿಷಯಗಳೆಲ್ಲ ಅವರೇ ಸ್ವತಃ ಹೇಳ್ಕೊಂಡಿದ್ರು ಒಂದು ಪಾಡ್ಕಾಸ್ಟ್, ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಬಟ್ ಏನಂತಂದರೆ ಒಂದು ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ತಮ್ಮ ಪ್ರೀತಿ, ಕಾಲೇಜು ದಿನಗಳು, ಕಾಲೇಜೆಲ್ಲ ಹೇಗಿತ್ತು, ಅಂಬರೀಷ್ ಅಣ್ಣನ ಜೊತೆ ಹೇಗೆ ಬೆಳೀತಿದ್ರು, ನೋಡಿ ನಿರ್ಮಾಣ ಸಂಸ್ಥೆ ಹೇಗೆ, ಹೀಗೆ ಸುಮಾರು ಹಲವು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಅಂದರೆ ಸ್ವತಃ ನಿರ್ಮಾಪಕರು ಹೇಗಾದರು, ನಿರ್ದೇಶಕರು ಹೇಗಾದರು, ಕೊನೆಗೆ ನಟರು ಕೂಡ ಹೇಗೆ ಬಂದರು, ಕೊನೆಗೆ ನಟರಾದರು. ಹಿಂದೆ ನೋಡಿ ನಟರಾಗಬೇಕು ಅಂತಂದರೆ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯ ಕಾಲ ವರ್ಷ ಮಣ್ಣೊರಬೇಕಾಗಿತ್ತು. ಅಂದರೆ ನಾವು ಮಣ್ಣೊರಬೇಕಾಗಿತ್ತು ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಕೆಲಸ ಕಲಿಬೇಕು. ನಾವು ಕೆಲಸ ಕಲೀಲಿಲ್ಲ ಅಂದರೆ, ಒಂದು ನಟನೆಯನ್ನು ಆಸಕ್ತಿ ಕಲಿಯಿಲ್ಲ ಅಂದರೆ ಅದು ಬರಲ್ಲ ಯಾರಿಗೂ ಕೂಡ. ನೋಡಿ, ಒಬ್ಬ ನಟ ನಿರ್ದೇಶಕ ಆಗಬೇಕಂತಂದರೆ ಲೈಫಲ್ಲಿ ಸಾಕಷ್ಟು ಬಾರಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಕೆಲವೊಂದಷ್ಟು ಜನ ಯೋಚನೆ ಮಾಡ್ತಾರೆ, ಕೆಲವೊಂದಷ್ಟು ಜನ ಯೋಚನೆ ಮಾಡಲ್ಲ, ನುಗ್ಗೇ ಬಿಡ್ತಾರೆ. ಏನೋ ನಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ, ಏನೋ ಒಂದಷ್ಟು ಗೆಲ್ತೀವಿ ಜೀವನದಲ್ಲಿ. ಸಿನಿಮಾ ಇಂಡಸ್ಟ್ರಿ ಅನ್ನೋದು ಸೋಲು ಗೆಲುವು ಇದು ಇರುತ್ತೆ, ಎಲ್ರಿಗೂ ಇರುತ್ತೆ. ನಾವು ಕೂಡ ಗೆಲ್ತೀವಿ, ನಾವು ಹೀರೋ ಆಗ್ತೀವಿ ಅಂತ ಕೂಡ ಹೋಗ್ತಾರೆ. ಬಟ್ ಹೀರೋ ಆಗೋದಕ್ಕೆ ಅಷ್ಟು ಸಾಧ್ಯ ಆಗಲ್ಲ. ಬಟ್ ನಟ ದಿಲೀಪ್ ರಾಜ್ ಕೂಡ, ಅವರು ಕೂಡ ನಟ ಆಗಬೇಕು ಅಂತ ಬಂದವರೆ. ಕೊನೆಗೆ ಅವರ ಒಂದು ಜೀವನ ಏನಿದೆ, ಜೀವನನೇ ರೂಪಿಸ್ಕೊಳ್ಳೋಕ್ಕಾಗಿಲ್ಲ. ಜೀವನ ಅಂತಂದರೆ ನಾನು ಹೇಳ್ತಿರೋ ಅರ್ಥ ಏನಂತಂದರೆ, ಅವರ ಒಂದು ಲೈಫಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ. ಹಿಂದೆ ಅವರ ಮಿಸ್ಸೆಸ್ ಮದುವೆ ನೋಡಿ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದಾರೆ. ಮದುವೆಯಾಗಿ 20-21 ವರ್ಷಕ್ಕೆಲ್ಲ ಮದುವೆ ಆದಮೇಲೆ ನಂತರ ಅವ್ರಿಗೆ ಸಾಕಷ್ಟು ಕಷ್ಟಗಳು ಅಂತಂದರೆ, ಈಗ ನೋಡಿ ಜೀವನದಲ್ಲಿ ಒಂದು ಲೈಫ್ ಅಂದಮೇಲೆ ಕಷ್ಟಗಳು ಎದುರಾಗೇ ಆಗುತ್ತೆ, ಎಲ್ಲರೂ ಕೂಡ ಅಷ್ಟೇ. ಹಾಗೆ ಇವ್ರಿಗೂ ಅಷ್ಟೇ ಕಷ್ಟಗಳು ಎದುರಾದಮೇಲೆ, ತುಂಬ ಕಷ್ಟಗಳು ಎದುರಾದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕನಸನ್ನು ಕಂಡಿದ್ದಾರೆ. ನಿಜವಾಗ್ಲೂ ನಾನು ಈ ರೀತಿ ಮುಂದೆ ಬರಬೇಕು, ಲೈಫಲ್ಲಿ ದೊಡ್ಡ ಗೆಲುವನ್ನು ಕಾಣಬೇಕು, ನಿಜವಾಗ್ಲೂ ನನಗೆ ಈ ರೀತಿ ಸಂಪಾದನೆ ಸಾಕಾಗ್ತಾ ಇಲ್ಲ, ನಾನೇನಾದರೂ ಮುಂದೆ ಬಂದು ನನ್ನ ಮಗಳನ್ನು ಕೂಡ ಏನಾದರೂ ಒಂದು ಮಾಡಬೇಕು, ಒಂದು ದೊಡ್ಡ ಸ್ಥಾನದಲ್ಲಿ ತಗೊಂಡು ಹೋಗಬೇಕು ಅನ್ನೋ ಕನಸು ಕಂಡಿದ್ರಂತೆ. ಬಟ್ ಆದರೂ ಕೂಡ ಅವರ ಹೆಂಡತಿ ಜೊತೆ ಸ್ವತಃ ಇವರೇ ಹೇಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಹೆಂಡತಿನೂ ಕೂಡ ಇದೇ ರೀತಿ ಹೇಳ್ಕೊಂಡಿದ್ದಾರೆ. ನಮ್ಮ ದಿಲೀಪ್ ರಾಜ್, ನಮ್ಮ ಪತಿ ಇದೇ ರೀತಿ ಹೇಳ್ಕೊತಿದ್ರು ನಂತರ ಬಂದು. ಯಾಕೆಂತಂದರೆ ದೊಡ್ಡ ಕನಸು ಕಾಣ್ತಿದ್ರಂತೆ ನಿಜವಾಗ್ಲೂ ಲೈಫಲ್ಲಿ ಈ ಥರ ಒಂದು ಸೆಟ್ಲ್ ಆಗಬೇಕು. 23 ವರ್ಷಕ್ಕೆ ಮದುವೆ ಆದ ದಿಲೀಪ್ ರಾಜ್ ಅವರು ಈಗ ಮುಂದೆ ಯಾವ್ಯಾವ ರೀತಿ ಬದುಕಿದ್ರು ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ. ಬಟ್ ಆದರೆ ಹೋಗ್ತಾ ನಾನು ಇನ್ನೊಂದಷ್ಟು ನಟರ ಮಾಹಿತಿಯನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಆದಷ್ಟು ನಮ್ಮ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಬಟ್ ನೋಡೋಣ, ಯಾಕೆಂತಂದರೆ ಆದಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದೆ ಮತ್ತಷ್ಟು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.